ಟ್ರೀಟ್ಮೆಂಟ್ ಕೊಟ್ಟರು ಅದರಿಂದ ನಿಜವಾದ ಪ್ರಯೋಜನ ಆಗೋದಿಲ್ಲ ಸರ್. ದೇಹ ತುಂಬ ವೀಕ್ ಆಗುತ್ತೆ, ತುಂಬ ನೋವಾಗುತ್ತೆ. ಅದನ್ನು ತಡ್ಕೊಳ್ಳೋ ಶಕ್ತಿ ಅವರಲ್ಲಿರಲ್ಲ ಸರ್. ಅಂದರೆ ನೀವು ಹೇಳ್ತಿರೋದು ಇದು ವಾಸಿ ಆಗಲ್ಲ ಅಂತನ? ಆದರೂ ನೀವು ಹೋಪ್ಸ್ ಕಳ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಬೇಕಿತ್ತು ಅಂತಂದರೆ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ, ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿ, ದೇಶದ ಬೆಸ್ಟ್ ಆಂಕಾಲಜಿಸ್ಟ್ಗಳನ್ನು ಭೇಟಿ ಮಾಡಿ. ಇವತ್ತು ಮೆಡಿಕಲ್ ಸೈನ್ಸು ತುಂಬ ಮುಂದುವರೆದಿದೆ, ಹೊಸ ಹೊಸ ಟ್ರೀಟ್ಮೆಂಟ್ಗಳು ಬರ್ತಾ ಇದೆ. ನಿಮಗೆ ಸಮಾಧಾನ ಆಗುವವರೆಗೂ ಪ್ರತಿಯೊಂದು ಸಾಧ್ಯತೆಯೂ ಟ್ರೈ ಮಾಡಿ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಈಗ ಮೊದಲು ಆಗಬೇಕಾಗಿರೋದು ಅವ್ರಿಗೆ ನೋವು ಕಡಿಮೆ ಆಗೋದು. ಇನ್ನೆಷ್ಟು ದಿನ ಉಳಿದಿದೆಯೋ ಅಷ್ಟು ದಿನ ಅವ್ರನ್ನ ಸಾಧ್ಯವಾದಷ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಅದು ಅಲ್ಲದೆ ಅವ್ರಿಗೆ ಉಳಿದಿರೋದು ಟೈಮ್ ತುಂಬ ಕಡಿಮೆ ಇದೆ, ಬರೀ 3 ರಿಂದ 4 ತಿಂಗಳು ಅಷ್ಟೆ. ಸರ್, ಅವರು ಒಂದು ಮಾತು ಹೇಳಿದ್ರು, ನಮ್ಮ ಮನೆಯವ್ರಿಗೆ, ವಿಶೇಷವಾಗಿ ಗೌತಮ್ ಅವ್ರಿಗೆ ಈ ವಿಷಯ ತಿಳಿಸ್ಬೇಡಿ ಅಂತ. ಯಾಕೆಂದರೆ ಅವ್ರಿಗೆ ನಿಮ್ಮ ಮೇಲೆ ವಿಶೇಷವಾದ ಕಾಳಜಿ ಸರ್. ಅವ್ರಿಗೆ ನೋವಾಗೋದಕ್ಕಿಂತ ನಿಮಗೆ ನೋವಾಗಬಾರ್ದು ಅನ್ನೋ ಪ್ರೀತಿ ಹೆಚ್ಚು. ಗೌತಮ್ ಸರ್, ಈಗ ನೀವು ಮನೆಗೆ ಹೋಗಿ ಭೂಮಿಕಾ ಮೇಡಮ್ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ, ಅವ್ರ ಹತ್ರ ಮಾತಾಡಿ. ಅವರು ಟ್ರೀಟ್ಮೆಂಟ್ಗೆ ಒಪ್ಕೊಂಡ್ರೆ ಬೇಕಿದ್ರೆ ನಾವು ಸೆಕೆಂಡ್ ಒಪಿನಿಯನ್ಗೂ ಹೋಗ್ಬೋದು. ಸರಿ, ಹೇಳಿ ಕಳಿಸ್ತೀನಿ, ಹೋಗು. ನಮಸ್ತೆ ಸರ್. ಏನಮ್ಮ, ಕಂಪ್ಲೇಂಟ್ ಏನಾದ್ರು ಕೊಡಬೇಕಿತ್ತಾ? ಇಲ್ಲ, ಅದು ಓಹ್, ಮನೇಲೇ ರೆಡಿ ಮಾಡ್ಕೊಂಬಂದ್ಬಿಟ್ಟಾ? ನಮಸ್ತೆ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಅಯ್ಯೋ ಸರ್, ಈ ಫಾರ್ಮಾಲಿಟಿ ಎಲ್ಲ ಬೇಡ. ನಾನು ಇನ್ನೂ ಜಾಯಿನ್ ಕೂಡ ಆಗಿಲ್ಲ, ಟ್ರೈನಿಂಗಿಗೆ ಅಂತ ಬಂದಿದ್ದೀನಿ. ಗೊತ್ತು ಮೇಡಮ್, ಆದರೂ ಅಧಿಕಾರಿಗಳಿಗೆ ಗೌರವ ಕೊಡಲೇಬೇಕಲ್ವಾ? ಸರ್, ನಾನು ಟ್ರೈನಿಂಗಿಗೆ ಅಂತ ಬಂದಿದ್ದೀನಿ. ನನ್ನ ಟ್ರೈನಿ ಆಗಿನೇ ಟ್ರೀಟ್ ಮಾಡಿ, ಆವಾಗಲೇ ಕರೆಕ್ಟಾಗಿ ಕೆಲಸ ಕಲ್ತ್ಕೊಳ್ಳೋಕ್ಕಾಗೋದು. ಗೊತ್ತು ಮೇಡಮ್, ಅದು ನಿಮ್ಮ ದೊಡ್ಡತನ. ಬನ್ನಿ, ಸಾಹೇಬ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ವೆಲ್ಕಮ್ ಮ್ಯಾಮ್. ಸರ್, ನೀವೇನ ಹೀಗೆ ಮಾಡಿದರೆ ಹೇಗೆ ಸರ್? ನಾನು ಇನ್ನೂ ಟ್ರೈನಿ, ನೀವೇ ನನಗೆ ಹೇಳ್ಕೊಡ್ಬೇಕಾಗಿರೋರು. ಸಖತ್ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ ಸರ್. ಕೂತ್ಕೊಳ್ಳಿ ಮ್ಯಾಮ್. ಥ್ಯಾಂಕ್ ಯು ಸರ್. ಏನು ತಗೋತೀರಾ? ಥ್ಯಾಂಕ್ ಯು ಫಾರ್ ಆಸ್ಕಿಂಗ್ ಸರ್. ಏನೂ ಬೇಡ, ಮನೆಯಲ್ಲೇ ಆಗಿದೆ. ಮ್ಯಾಮ್, ನಿಮ್ಮ ಬಗ್ಗೆ ನ್ಯೂಸಲ್ಲೂ ನೋಡಿದ್ದೀನಿ, ಪೇಪರಲ್ಲೂ ಓದಿದ್ದೀನಿ. ಫಸ್ಟ್ ಅಟೆಂಪ್ಟಲ್ಲೇ UPSC ಕ್ಲಿಯರ್ ಮಾಡಿದ್ದೀರಾ ಅಂದರೆ ಸಿಂಪಲ್ ವಿಷಯ ಅಲ್ಲ. ಎಷ್ಟೋ ಜನ ತುಂಬ ವರ್ಷ ಟ್ರೈ ಮಾಡಿದ್ರು ಕೂಡ ಈ ಹಂತಕ್ಕೆ ರೀಚ್ ಆಗೋಕ್ಕಾಗಲ್ಲ. ನಿಜ ಹೇಳಬೇಕು ಅಂದರೆ ನಮ್ಮಂಥ ಪೊಲೀಸ್ ಮಂದಿಗೂ ನೀವು ಸ್ಫೂರ್ತಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಮ್ಯಾಮ್, ಒಂದು ಪ್ರಶ್ನೆ ಕೇಳ್ಬೋದಾ? ಕೇಳಿ ಸರ್. ನೀವು IPS ಆಗಬೇಕು ಅಂತ ಚಿಕ್ಕದ್ರಿಂದ ಡ್ರೀಮಾ ಅಥವಾ ಮಧ್ಯದಲ್ಲಿ ಡಿಸೈಡ್ ಮಾಡಿದ್ರಾ? ಚಿಕ್ಕ ವಯಸ್ಸಿಂದ ಅಂತ ಏನೂ ಇಲ್ಲ ಸರ್. ನಿಜ ಹೇಳಬೇಕು ಅಂತಂದರೆ 6 ವರ್ಷದಿಂದ ನೀವು ನನಗೆ ಕೇಳಿದ್ರೆ ಏನಾಗಬೇಕು ಅಂತ ಹೇಳಿ ನನಗೂ ಗೊತ್ತಿರಲಿಲ್ಲ. ಇದಕ್ಕೆಲ್ಲ ಕಾರಣ ನಮ್ಮ ಅಕ್ಕ, ಅವರೇ ನನಗೆ ಸ್ಫೂರ್ತಿ. ಇನ್ಫ್ಯಾಕ್ಟ್ ನಾನು IPS ಆಗಬೇಕು ಅಂತ ಡಿಸಿಷನ್ ತೊಗೊಂಡಿದ್ದು ಕೂಡ ಅವರೇನೆ. ಓ, ನಿಮ್ಮ ಸಿಸ್ಟರ್ ಏನು ಮಾಡ್ತಾ ಇದ್ದಾರೆ? ಟೀಚರ್ ಸರ್.